ನಮ್ಮಮ್ಮ ಮಸಾಲೆ ಪ್ಯಾಕೆಟ್ ಓಪನ್ ಮಾಡಕ್ಕಿಂತ ಮುಂಚೆನೇ ಹೇಳ್ಬಿಡ್ತೀನಿ, ನಾವ್ ಯಾವ್ದೇ ಫ್ರೋಸನ್ ಮಸಾಲೆನ ಬಳಸಲ್ಲ. ಸೊ ನಿಮ್ಗೂ ಬಳಸಿ ಅಂತ ಸಜೆಸ್ಟ್ ಮಾಡಲ್ಲ. ಬಾಯಿ ಚಪ್ಲಕ್ಕೆ ಒಂದ್ಸಲಿ ಟ್ರೈ ಮಾಡವ ಅಂತ ಅಷ್ಟೇ ಮನೆಗೆ ತಂದಿದೀವಿ. ಚಿಕನ್ ನ ಬೇಯಕ್ಕೆ ಒಲೆ ಮೇಲೆ ಇಟ್ಟಿದ್ಮೇಲೆ ಬಾಡಿಸ್ತಾನೆ ಇರ್ಬೇಕು. ಏನಾರು ಬಾಡಿಸ್ಲಿಲ್ಲ ಅಂದ್ರೆ ಇದು ಚಿಕನ್ ಗೀ ರೋಸ್ಟ್ ಆಗಲ್ಲ, ಕಡಕ್ನಾಥ್ ಚಿಕನ್ ಆಗ್ಬಿಡುತ್ತೆ, ಅಂದ್ರೆ ಕಪ್ಪು ಚಿಕನ್ ಆಗ್ಬಿಡುತ್ತೆ. ಈ ತರದ ಒಂದು ಐಟಮ್ ಪಬ್ಬಾಸ್ ಐಸ್ ಕ್ರೀಮ್ ಅಲ್ಲಿ ಇದೆ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಗುರು. ಮಂಗಳೂರಿನ ವರ್ಲ್ಡ್ ಫೇಮಸ್ ಜಾಗ ಪಬ್ಬಾಸ್ ಐಸ್ ಕ್ರೀಮ್ ಅಲ್ಲಿ ನಾನ್ ವೆಜ್ ಸಂಬಂಧಪಟ್ಟಂಗೆ ಒಂದು ಐಟಮ್ ಐತೆ ಅಂತ ಗೊತ್ತಾ ನಿಮ್ಗೆ? ಏನ್ ಗುರು ಹಂಗಾರೆ ಪಬ್ಬಾಸ್ ಅಲ್ಲಿ ನಾನ್ ವೆಜ್ ಐಸ್ ಕ್ರೀಮ್ ಸೇಲ್ ಮಾಡ್ತಾವ್ರ ಅಂತಂದ್ರೆ, ನಾನ್ ವೆಜ್ ಐಟಮ್ ಏನ್ ಸೇಲ್ ಮಾಡ್ತಾ ಇಲ್ಲ, ಆದ್ರೆ ವೆಜ್ ನಾನ್ ವೆಜ್ ಉಪಯೋಗಿಸೋ ಒಂದು ಮಸಾಲೆನ ಸೇಲ್ ಮಾಡ್ತಾ ಇದ್ರ. ಯಾವ ಮಸಾಲೆ ಅಂತ ನಿಮ್ಗೆ ಮಂಗಳೂರಲ್ಲಿ ಹೇಳಲ್ಲ, ಬನ್ನಿ ಡೈರೆಕ್ಟ್ ಆಗಿ ಮೈಸೂರಿಗೆ ಹೋಗ್ಬಿಡುವ ಮಸಾಲೆನ ತಗೊಂಡು ಮೈಸೂರನ್ನಾಗಿ ಕರಾವಳಿ ಸ್ಟೈಲ್ ಗೀ ರೋಸ್ಟ್ ಮಾಡಕ್ಕೆ ಏನೇನೆಲ್ಲ ಸರ್ಕಸ್ ಮಾಡಿ ಈ ರೇಂಜ್ ತಗೊಂಡ್ಬಂದಿದೀನಿ ಅಂತ ಈ ವಿಡಿಯೋದಲ್ಲಿ ನೋಡ್ತೀರಾ ಬನ್ನಿ. ನಿಜವಾಗ್ಲೂ ಈ ಚಿಕನ್ ಗೀ ರೋಸ್ಟ್ ಮಾಡಕ್ ತುಂಬಾ ಕಷ್ಟ ಇದೆ. ಪೂರ್ತಿ ವಿಡಿಯೋ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ನಾನು ಏನೇನೆಲ್ಲ ಕಷ್ಟಪಟ್ಟೆ ಈ ಚಿಕನ್ ಗೀ ರೋಸ್ಟ್ ಮಾಡಕ್ಕೆ ಅಂತ. 800 ರೂಪಾಯಿ ಕೊಟ್ಟು ಒಂದ್ ಪ್ಲೇಟ್ ಚಿಕನ್ ಗೀ ರೋಸ್ಟ್ ತಿಂದ್ಮೇಲೂ ಚಿಕನ್ ಗೀ ರೋಸ್ಟ್ ಮೇಲೆ ಆಸೆ ಅಂತೂ ಹೋಗಿಲ್ಲ ಗುರು. ಮಂಗಳೂರಿನ ಪಬ್ಬಾಸ್ ಐಸ್ ಕ್ರೀಮ್ ಹೋದಾಗ ಅಲ್ಲಿ ಇನ್ಸ್ಟೆಂಟ್ ಚಿಕನ್ ಗೀ ರೋಸ್ಟ್ ಮಸಾಲಾನ ಸೇಲ್ ಮಾಡ್ತಾರೆ ಅಂತ ಗೊತ್ತಾಯ್ತು. ನಾನು ಗೀ ರೋಸ್ಟ್ ಅಲ್ಲಿ ಚಿಕನ್ ಫ್ರಾನ್ಸ್ ಎಲ್ಲ ಟ್ರೈ ಮಾಡ್ಬಿಟ್ಟಿನಿ. ಸೊ ನಮ್ಮ ಮನೆಯವ್ರಿಗೂ ಒಂದ್ಸಲಿ ಟ್ರೈ ಮಾಡ್ಸೋ ಅಂದ್ಬಿಟ್ಟು ತಗೊಂಬಂದಿನಿ. ನಾವು ಮೈಸೂರಲ್ಲಿ ಚಿಕನ್ ಗೀ ರೋಸ್ಟ್ ರೀತಿ ಎಲ್ಲ ಮಾಡಲ್ಲ, ನಮ್ದೇನಿದ್ರು ಚಿಕನ್ ಚಾಪ್ಸ್ ರೀತಿ ಮಾಡ್ತೀವಿ. ಚಿಕನ್ ಗೀ ರೋಸ್ಟ್ ಮಾಡಕ್ಕೆ ನಮ್ಮ ಅಮ್ಮಂಗೆ ಬರೋದು ಇಲ್ಲ. ಸೊ ಒಂದ್ಸಲಿ ಟ್ರೈ ಮಾಡ್ಬಿಟ್ಟು ಟೇಸ್ಟ್ ಹೆಂಗೈತೆ ಅಂತ ನೋಡವ. ಒಂದೇನು ಅಂತಂದ್ರೆ ಚಿಕನ್ ಗೀ ರೋಸ್ಟ್ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಏನಕ್ಕೆ ಅಂದ್ರೆ ಒಂಥರ ಮೊಕ್ಚಿಟ್ ರೀತಿ ಅನ್ಸುತ್ತೆ. ಬಟ್ ಕರಾವಳಿಲಿ ಭಯಂಕರ ಇಷ್ಟಪಟ್ಟು ತಿಂತಾರೆ. ಸೊ ನಮ್ಗೂ ಭಯಂಕರ ಇಷ್ಟ ಚಿಕನ್ ಗೀ ರೋಸ್ಟ್, ಅದು ಕರಾವಳಿ ಸ್ಟೈಲು. ನಿಮ್ಗೆ ಗೀ ರೋಸ್ಟ್ ಇಷ್ಟ ಆಗುತ್ತಾ ಇಷ್ಟ ಆಗಲ್ವಾ ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಗೆ ಗೀ ರೋಸ್ಟ್ ಅಲ್ಲಿ ಚಿಕನ್ ಇಷ್ಟನೋ, ಫ್ರಾನ್ಸ್ ಇಷ್ಟನೋ, ಇಲ್ಲ ಪನೀರ್ ಅಲ್ಲಿ ಇಷ್ಟನೋ ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ. ಪಬ್ಬಾಸ್ ಅಲ್ಲಿ ಪರ್ಚೇಸ್ ಮಾಡಿದೆ ಅಂತಂದ್ರೆ ಐಡಿಯಲ್ ಕೆಫೆ ಅಂತ ಇದೆಯಲ್ಲ ಗುರು ಅಂತಂದ್ರೆ, ಪಬ್ಬಾಸು ಐಡಿಯಲ್ ಎರಡು ಒಂದೇ ಕಂಪನಿ ಅಂತೆ. ಸೊ ಅಲ್ಲಿ ಮಂಗಳೂರವ್ರಿಗೆಲ್ಲ ಗೊತ್ತಿರುತ್ತೆ. ಇದು 250 ಗ್ರಾಮ್ ಗೀ ರೋಸ್ಟ್ ಮಸಾಲ. ಇದು ನೋ ಆಡೆಡ್ ಕಲರ್, ನೋ ಪ್ರಿಸರ್ವೇಟಿವ್, ನೋ ಆಡೆಡ್ MSG ಅಂತೆಲ್ಲ ಇದೆ. ನೋಡವ ತಿಂದ್ಮೇಲೆ ಗೊತ್ತಾಗುತ್ತೆಲ್ಲ. ತಯಾರಾದ 4 ತಿಂಗಳಲ್ಲೇ ತಿನ್ಕೊಂಡ್ಬಿಡ್ಬೇಕು. ಜೊತೆಗೆ ಇದು ಫ್ರೀಸರ್ ಅಲ್ಲಿ ಇಡಬೇಕು -18 ಡಿಗ್ರಿಲಿ. ಅವಾಗಲೇ ಈ ಮಸಾಲೆಲ್ಲ ಉಳ್ಸಕ್ಕಾಗೋದು. ಒಂಥರ ಫ್ರೋಸನ್ ಐಟಮ್ ರೀತಿ ಅನ್ಕೋಬಿಡಿ ಇದು ಮಸಾಲಾನ. ಈ ಮಸಾಲ ಹಾಕಿ ಫ್ರಾನ್ಸ್ ಚಿಕನ್ ಪನ್ನೀರ್ ಗೀ ರೋಸ್ಟ್ ಮಾಡ್ಬೋದಂತೆ. ನಾನು ಸದ್ಯಕ್ಕೆ ಚಿಕನ್ ಗೀ ರೋಸ್ಟ್ ಮಾಡ್ತಾ ಇದ್ದೀನಿ. 250 ಗ್ರಾಮ್ ಮಸಾಲಾಗೆ 750 ಗ್ರಾಮ್ ಚಿಕನ್ ಹಾಕ್ಬೇಕಂತೆ. ನಾನು 1 kg ಚಿಕನ್ ಹಾಕ್ತಾ ಇದ್ದೀನಿ. ಜಾಸ್ತಿ ತುಪ್ಪ ಸ್ಮೆಲ್ ಬಂದ್ರೆ ನಮ್ಮ ಮನೇಲಿ ತಿನ್ನಲ್ಲ. ಹಂಗಾಗಿ ನಮ್ಮಮ್ಮ ಮಸಾಲೆ ಪ್ಯಾಕೆಟ್ ಓಪನ್ ಮಾಡಕ್ಕಿಂತ ಮುಂಚೆನೇ ಹೇಳ್ಬಿಡ್ತೀನಿ, ನಾವ್ ಯಾವ್ದೇ ಫ್ರೋಸನ್ ಮಸಾಲೆನ ಬಳಸಲ್ಲ. ಸೊ ನಿಮ್ಗೂ ಬಳಸಿ ಅಂತ ಸಜೆಸ್ಟ್ ಮಾಡಲ್ಲ. ಬಾಯಿ ಚಪ್ಲಕ್ಕೆ ಒಂದ್ಸಲಿ ಟ್ರೈ ಮಾಡವ ಅಂತ ಅಷ್ಟೇ ಮನೆಗೆ ತಂದಿದೀವಿ. ಈ ಗೀ ರೋಸ್ಟ್ ಮಸಾಲ ಮಾಡಕ್ಕೆ ಯಾವ್ದೇ ಕೆಮಿಕಲ್ ನ ಬಳಸಿಲ್ವಂತೆ. ಸೊ ತಗೋಬೇಕಾ ತಿನ್ಬೇಕಾ ಅಂತ ನೀವು ಡಿಸೈಡ್ ಮಾಡ್ಕೊಂಬಿಡಿ. ಈ ಮಸಾಲೆಯಲ್ಲಿ ಚಿಕನ್ ಗೀ ರೋಸ್ಟ್ ಮಾಡ್ಬಿಟ್ಟು ಹೆಂಗೈತೆ ಟೇಸ್ಟ್ ಅಂತ ನಾವ್ ಹೇಳ್ತೀವಿ. 1/4 kg ಗೀ ರೋಸ್ಟ್ ಮಸಾಲೆ ನೋಡಿ ಇಷ್ಟು ಬಂದಿದೆ. ಮಸಾಲೆನ ಫ್ರೀಸರ್ ಅಲ್ಲಿ ಇಟ್ಟಿದ್ದಕ್ಕೆ ಒಂಥರ ಗಟ್ಟಿಯಾಗ್ಬಿಟ್ಟಿದೆ. ಚಿಕನ್ ಜೊತೆ ಗಂಟ್ಕೊಂತೇನೆ ಇಲ್ಲ, ಚೆನ್ನಾಗಿ ಕಲಸ್ಕೊಬೇಕಾಗತ್ತೆ. ಜೊತೆಗೆ ತುಪ್ಪನೂ ಇರುತ್ತಲ್ವಾ, ತುಪ್ಪನೂ ಅಷ್ಟೇ ಫ್ರೀಸರ್ ಅಲ್ಲಿ ಗಟ್ಟಿಯಾಗ್ಬಿಟ್ಟಿರುತ್ತಲ್ಲ. ಸೊ ಹಂಗಾಗಿ ಕಲ್ಸಿ ನೋಡಿ ಈ ರೇಂಜ್ ಬಂತು. ಸ್ಟಾರ್ಟಿಂಗ್ ಅಲ್ಲಿ ಹಾಕಿದ್ 750 ಗ್ರಾಮ್ ಚಿಕನ್ ಸ್ವಲ್ಪ ಮಸಾಲೆ ಜಾಸ್ತಿ ಆಯ್ತು ಅಂತ ಅನ್ಸಿದ್ದಕ್ಕೆ ಸೊ ಆಮೇಲೆ ಇನ್ನೊಂದು 1/4 kg ಚಿಕನ್ ಮತ್ತೆ ಆಡ್ ಮಾಡ್ಬಿಟ್ವಿ. ಉಪ್ಪು ಸರಿ ಇದೆ ಬೇಕು ಒಂದು ಲಾಸ್ಟಲ್ಲಿ ಹಾಕಿ. ಮಸಾಲೆ ಎಲ್ಲ ಕಲಸಾಯ್ತು. ಸುಮಾರು ಒಂದು 15 ನಿಮಿಷ ಇಡ್ಬೇಕಂತೆ. ನಾವು ಒಂದು ಅರ್ಧ ಗಂಟೆ ಇಡ್ತೀವಿ. ಸೊ ಚೆನ್ನಾಗಿ ಮ್ಯಾರಿನೇಟ್ ಆಗಲಿ ಚಿಕನ್ ಜೊತೆಗೆ ಮಸಾಲೆ ಅಂತ. ಬಡವ್ರ ಮನೆ ಸ್ಟವ್ ನಮ್ಮ ಲೈಫ್ ತರನೇ, ಯಾವಾಗ ಉರಿತ್ತೋ ಯಾವಾಗ ಕೆಟ್ಟೋಯ್ತೋ ದೇವ್ರಿಗೆ ಗೊತ್ತು. ಎಷ್ಟಲ್ಲಿ ಹೊಡೆದು ಆನ್ ಆಗ್ತಿಲ್ಲ. ಸೊ ಹತ್ಸೋಣ ಬಿಡೋದು ಬೇಡ. ಚಿಕನ್ಗೆ ಗೀ ರೋಸ್ಟ್ ಮಸಾಲ ಬಿಟ್ಬಿಟ್ಟು ಇನ್ನೇನು ಆಡ್ ಮಾಡಿಲ್ಲ. ಉಪ್ಪನ್ನು ಹಾಕೋ ಅವಶ್ಯಕತೆ ಇಲ್ಲ, ಎಲ್ಲಾನು ಹಾಕಿರ್ತಾರಂತೆ. ನಮಗೆ ಬೇಕು ಅಂದ್ರೆ ಲಾಸ್ಟ್ ಅಲ್ಲಿ ಚೆಕ್ ಮಾಡ್ಕೊಂಡು ಹಾಕೊಳ್ಳೋದಷ್ಟೇ. ಸುಮಾರು 25 ನಿಮಿಷ ಕಡಿಮೆ ಊರಿಲಿ ಬೇಯಿಸ್ತು ಅಂದ್ರೆ ಚಿಕನ್ ಗೀ ರೋಸ್ಟ್ ರೆಡಿ ಆಗುತ್ತೆ ಅಂತ ಹೇಳಿದಾರೆ. ನೀರನ್ನ ಆಡ್ ಮಾಡಿದೋದ್ ಕಾರಣ ಸೊ ಚಿಕನ್ ಆಡಿಸ್ತಾನೆ ಇರಬೇಕು. ಇಲ್ಲ ಅಂತಂದ್ರೆ ಅಂಡಿಡ್ಕೊಂಡ್ಬಿಡುತ್ತೆ, ಸ್ಮೆಲ್ ಶುರು ಆಗ್ಬಿಡುತ್ತೆ. ಸೊ ಚಿಕನ್ನ ಕಲಿಸ್ತಾನೆ ಇರಬೇಕು. ಸ್ವಲ್ಪ ಆಡಿಸ್ತಾ ಇತ್ತು ಅಂದ್ರೆ ಸೊ ಬೇಯ್ತಾ ಇದೆ ನೋಡಿ. ಚಿಕನ್ ಗೀ ರೋಸ್ಟ್ ಘಮ ಬರ್ತಾ ಇದೆ. ಇವಾಗ ಒಂದು 10-15 ನಿಮಿಷ ಆಯಿತು. ಸೊ ಇನ್ನೊಂದು ಸ್ವಲ್ಪ ಬೇಯಬೇಕು ಚಿಕನ್ನು. ಒಂದು 25 ನಿಮಿಷ ಪಕ್ಕಾ ಸ್ಲೋ ಕುಕ್ಕಿಂಗು. ಈ ತುಪ್ಪದ ವಾಸನೆ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಆದರೂ ಬೇಯ್ತಾ ಇರೋದು ಮಾತ್ರ ಘಮ ಅಂತ ಮಸಾಲೆ ಜೊತೆಗೆ ತುಪ್ಪದ ಫ್ಲೇವರು ಒಳ್ಳೆ ಮಜಾ ಕೊಡ್ತಾ ಇದೆ. ನನಗಂತೂ ಇಷ್ಟ ಆಗಿದೆ. ಸೊ ಚಿಕನ್ ಟೇಸ್ಟ್ ಹೆಂಗೈತೆ ಅಂತ ನೋಡ್ಬಿಡವ. ರುಚಿ ನೋಡಿದ್ದಕ್ಕೆ ಸ್ವಲ್ಪ ಉಪ್ಪು ಅವಶ್ಯಕತೆ ಇತ್ತು ಅಂತ ಅನ್ನಿಸ್ತು. ಸೊ ಹಾಗಾಗಿ ಉಪ್ಪನ್ನ ಹಾಕಿದ್ದೀವಿ. ಚಿಕನ್ನ ಬೇಯಕ್ಕೆ ಒಲೆ ಮೇಲೆ ಇಟ್ಟಿದ್ಮೇಲೆ ಬಾಡಿಸ್ತಾನೆ ಇರಬೇಕು. ಏನಾರು ಬಾಡಿಸ್ಲಿಲ್ಲ ಅಂದ್ರೆ ಇದು ಚಿಕನ್ ಗೀ ರೋಸ್ಟ್ ಆಗಲ್ಲ, ಕಡಕ್ನಾಥ್ ಚಿಕನ್ ಆಗ್ಬಿಡುತ್ತೆ, ಅಂದ್ರೆ ಕಪ್ಪು ಚಿಕನ್ ಆಗ್ಬಿಡುತ್ತೆ. ನಮ್ಮ ಕರಾವಳಿ ಸ್ಟೈಲ್ ಚಿಕನ್ ಗೀ ರೋಸ್ಟ್ ಮಸಾಲ ರೆಡಿ ಆಗೋಯ್ತು. ಇನ್ನ ಬ್ಯಾಟಿಂಗ್ ಮಾಡ್ಬಿಟ್ಟು ಟೇಸ್ಟ್ ಹೆಂಗೈತೆ ಅಂತ ನೋಡೋ ಬನ್ನಿ. ನೀರ್ ದೋಸೆನ ಹೊರಗಡೆಯಿಂದ ಎಲ್ಲಾರು ಆರ್ಡರ್ ಮಾಡವ ಅಂತ ಅನ್ಕೊಂಡೆ. ನಮ್ಮನೆಗೆ ಒಂದು 50 ನೀರು ದೋಸೆ ಆದರೂ ಸಾಲಲ್ಲ. ಹಾಗಾಗಿ ಚಪಾತಿಲೇ ಮೇಂಟೈನ್ ಮಾಡ್ಕೊಬಿಡವ ಅಂತ. ಸೊ ಚಪಾತಿಲೇ ತಿಂದು ಟೇಸ್ಟ್ ಹೆಂಗೈತೆ ಅಂತ ನೋಡೋಣ. ಕಲರು ಸ್ಮೆಲ್ಲು ಎಲ್ಲ ರೆಸ್ಟೋರೆಂಟಲ್ಲಿ ನಾವೇನು ತಿಂದಿದ್ವಿ ಸೇಮ್ ಅದೇ ರೀತಿ ಇದೆ. ಸೊ ಬಾಯಿಗೆ ಹಾಕೊಂಡು ಟೇಸ್ಟ್ ಹೆಂಗೈತೆ ಅಂತ ನೋಡವ. ಫಸ್ಟ್ ಬೈಟ್ ನಿಮಗೆ, 2ನೇ ಬೈಟ್ ನನಗೆ. ಇದು ಫ್ರೀಸರ್ ಇಟ್ಟಿರೋ ಮಸಾಲೆ ಅಂತಾನೆ ಅನ್ನಿಸ್ತಿಲ್ಲ, ಅಷ್ಟು ಸೂಪರ್ ಆಗೈತೆ. ನಾನು ಮಂಗಳೂರಿನ ಮಚ್ಚಲಿಲಿ ಕುಂದಾಪುರದ ಸಟ್ಟಿ ಲಂಚೋಮಲ್ಲಿ ಏನ್ ತಿಂದಿದ್ದೆ ಆಲ್ಮೋಸ್ಟ್ ಅದೇ ಟೇಸ್ಟ್ ಅಲ್ಲೇ ಐತೆ. ಚಿಕನ್ ಜೊತೆಗೆ ಒಂದು ಬೈಟ್ ಟ್ರೈ ಮಾಡವ ಹೆಂಗೈತೆ ಅಂತ ನೋಡ್ಬಿಡವ. ಚಿಕನ್ ಒಳಗೆಲ್ಲ ಸಕ್ಕತ್ತಾಗಿ ಮಸಾಲೆ ಹಿಡಿದಿದೆ, ಚೆನ್ನಾಗಿ ಬೆಂದಿದೆ. ಸೊ ನೋಡ್ಬಿಡೋ ಬನ್ನಿ ಟೇಸ್ಟ್ ಹೆಂಗಿರುತ್ತೆ ಚಿಕನ್ ಜೊತೆಗೆ ಅಂತ. ಅದೇ ಆ ತುಪ್ಪ ಬ್ಲಾಸ್ಟ್ ಆಗುತ್ತೆ. ಮಸಾಲೆನೂ ಅಷ್ಟೇ ತುಂಬ ಸ್ಟ್ರಾಂಗ್ ಆಗಿದೆ.
ಒಳ್ಳೆ ಮಜಾ ಬರ್ತಾ ಇದೆ. ಹೆವಿ ಖಾರ ಗಿರ ಆ ರೀತಿ ಎಲ್ಲ ಏನಿಲ್ಲ, ಸೆಟಲ್ಡ್ ಆಗಿದೆ ಮಸಾಲೆ ಮಾತ್ರ. ಮನೇಲಿರೋ ಚಿಕ್ಕ ಮಕ್ಳು ತಿನ್ಬೋದು, ಆ ರೇಂಜಲ್ಲಿ ಐತೆ ಮಾತ್ರ. ನಮ್ಮ ಮನೇಲಿ ಒಂದು 3-4 ಜನಕ್ಕೆ ಇಷ್ಟ ಆಯ್ತು. ನಮ್ಮ ಅಮ್ಮಂಗೆ ನಮ್ಮ ಅಜ್ಜಿಗೆ ಇಷ್ಟ ಆಗ್ಲಿಲ್ಲ. ಈ ಅಂಗಡಿ ತುಪ್ಪ ಎಲ್ಲ ತಿನ್ನಲ್ಲ ಅವರು, ಕಾಯಿಸಿ ತುಪ್ಪ ತಿಂದವರು. ಸೊ ಅಂಗಡಿ ತುಪ್ಪ ಸ್ಮೆಲ್ಲೂ ಆಗಲ್ಲ ಅವ್ರಿಗೆ, ಹಂಗಾಗಿ ಅವ್ರಿಗಂತೂ ಇಷ್ಟ ಆಗ್ಲಿಲ್ಲ. ಗೀ ರೋಸ್ಟ್ ನ ಮನೇಲೆ ಮಾಡೋ ರೆಸಿಪಿ ಇತ್ತು ಅಂದ್ರೆ ಮಿಸ್ ಮಾಡದೆ ಶೇರ್ ಮಾಡಿ. ಸೊ ಮನೇಲಿ ಇನ್ನೊಂದ್ಸಲಿ ಡಿಫ್ರೆಂಟ್ ಆಗಿ ನಮ್ಮನೆ ಕಾಯಿಸೋ ತುಪ್ಪ ಅಲ್ವಾ ನಂದಿನಿ ತುಪ್ಪ ಹಾಕ್ಬಿಟ್ಟು ಟ್ರೈ ಮಾಡವ, ಹೆಂಗ್ ಬರುತ್ತೆ ಅಂತ ನೋಡೋಣ. ಇದೇನ್ ಮಸಾಲೆ ತಗೊಂಬಂದಿದೆ, ಇದಕ್ಕೆ 1/4 kgಗೆ 250 ರೂಪಾಯಿ. ನೀವೇನಾದ್ರೂ ಈ ಮಸಾಲಾನ ಟ್ರೈ ಮಾಡಿದ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಿಮ್ಗೆಲ್ಲ ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ. ನಿಮ್ಗೆ ಗೀ ರೋಸ್ಟ್ ಇಷ್ಟ ಆಗುತ್ತಾ ಇಷ್ಟ ಆಗಲ್ವಾ ಅಂತಾನು ಹೇಳ್ಬಿಡಿ. ಗೀ ರೋಸ್ಟ್ ನ ಕರಾವಳಿಯವರು ಅನ್ನ ಕಲ್ಸ್ಕೊಂಡು ತಿನ್ನಲ್ಲ ಅನ್ಸುತ್ತೆ. ಸೊ ನಾನಂತೂ ಟ್ರೈ ಮಾಡ್ತಾ ಇದೀನಿ, ಹೆಂಗಿದೆ ಟೇಸ್ಟ್ ಒಂದ್ಸಲಿ ನೋಡ್ಬಿಡವ ಅಂತ. ತಿನ್ಬೋದು ಗುರು, ಏನು ಮೋಸ ಇಲ್ಲ, ಒಂಥರ ಡಿಫ್ರೆಂಟ್ ಟೇಸ್ಟ್ ಆಗಿದೆ. ಸೊ ಗೀ ರೋಸ್ಟ್ಗೆ ಬೆಸ್ಟ್ ಕಾಂಬಿನೇಷನ್ ಏನು ಫುಡ್ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ವಿಡಿಯೋ ಸಿಗ್ತೀನಿ, ಅಲ್ಲಿವರೆಗೂ ತುಪ್ಪದ ನಮಸ್ಕಾರಗಳು.